ಬ್ರೇಕ್ ಆದಮೇಲೆ ಮತ್ತೆ ಸ್ವಾಗತ. ಮಂಗಳೂರಿನಲ್ಲಿ ಮಳೆ ಅಬ್ಬರ ನಿಂತರೂ ಕಡಲಾರ್ಭಟ ಮಾತ್ರ ನಿಲ್ತಾ ಇಲ್ಲ. ದಡಕ್ಕೆ ಬಂದು ಬೃಹತ್ ಗಾತ್ರದ ಅಲೆಗಳು ಅಪ್ಪಳಿಸ್ತಾ ಇವೆ. ಕಡಲಿನಲ್ಲಿ ಅಬ್ಬರ ಇರುವ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಸಮುದ್ರ ತೀರ ಪ್ರದೇಶಕ್ಕೆ ಹೋಗದಂತೆ ನಿರ್ಬಂಧ ಹೇರಲಾಗಿದೆ. ಮಂಗಳೂರಿನ ಎಲ್ಲ ಪ್ರವಾಸಿ ಬೀಚ್ಗಳಲ್ಲಿ ನಿರ್ಬಂಧ ಹೇರಲಾಗಿದೆ. ಈ ಪ್ರವಾಸಿ ಬೀಚ್ಗಳಲ್ಲಿ ಯಾರೊಬ್ಬರೂ ತೆರಳದಂತೆ ನಿರ್ಬಂಧ ಹೇರಲಾಗಿದೆ. ಸಮುದ್ರ ತೀರಕ್ಕೆ ಯಾರೂ ತೆರಳಬೇಡಿ ಅಂತ ಇದೀಗ ಆಡಳಿತ ನಿರ್ಬಂಧ ಹೇರಿದೆ. ಸಮುದ್ರಕ್ಕೆ ಇಳಿಯದಂತೆ ಸೂಚನೆ ಕೂಡ ನೀಡಲಾಗಿದೆ. ಏನೋ ಮೀನುಗಾರಿಕೆ ಮಾಡ್ತೀವಿ ಅದು ಇದು ಅಂತ ಯಾರೊಬ್ಬರೂ ಕೂಡ ಸಮುದ್ರಕ್ಕೆ ಇಳಿಬೇಡಿ ಅಂತ ಸೂಚನೆ ನೀಡಲಾಗಿದೆ. ಮಂಗಳೂರಿನ ಪ್ರಸಿದ್ಧ ತಣ್ಣೀರುಬಾವಿ ಬೀಚ್ನಲ್ಲೂ ಕೂಡ ಈಗ ಕಣ್ಗಾವಲು ಇಡಲಾಗಿದೆ. ತೀರಕ್ಕೆ ಯಾರೊಬ್ಬರೂ ತೆರಳದಂತೆ ಎಚ್ಚರಿಕೆಯ ಸೂಚನಾ ಫಲಕಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಯಾರೊಬ್ಬರೂ ಸಮುದ್ರಕ್ಕೆ ಇಳಿಯದಂತೆ ಲೈಫ್ ಗಾರ್ಡ್ ಸಿಬ್ಬಂದಿಗಳು ನಿಗಾ ಇಟ್ಟಿದ್ದಾರೆ. ಸಮುದ್ರ ತೀರದ ಉದ್ದಕ್ಕೂ ಹಗ್ಗದ ತಡೆಬೇಲಿಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಕೆಂಪು ಬಾವುಟ ಅಳವಡಿಕೆ ಮಾಡಿ ಅಪಾಯದ ಸಂದೇಶ ಕೂಡ ನೀಡಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಪ್ರತ್ಯಕ್ಷ ವರದಿ ಕಳಿಸಿದ್ದಾರೆ, ನೋಡಿ. ಮಂಗಳೂರಿನಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಇವತ್ತು ಕೂಡ ರೆಡ್ ಅಲರ್ಟ್ ಘೋಷಣೆ ಆಗಿರುವಂತದ್ದು. ಆದರೆ ಮಂಗಳೂರು ಅಂದ್ರೆ ಬೀಚ್ಗಳಿಗೆ ಬಹಳ ಫೇಮಸ್. ಆದರೆ ಈ ಮಳೆಗಾಲದಲ್ಲಿ ರೆಡ್ ಅಲರ್ಟ್ ಘೋಷಣೆ ಆಗಿರುವಂತಹ ಹಿನ್ನೆಲೆ ಬೀಚ್ಗಳಿಗೆ ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಲಾಗಿದೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು. ಸದ್ಯ ನಾನು ಮಂಗಳೂರಿನ ಫೇಮಸ್ ಬೀಚ್ ಆಗಿರುವಂತಹ ತಣ್ಣೀರುಬಾವಿ ಬೀಚ್ ನಲ್ಲಿದ್ದೇನೆ. ಇಲ್ಲಿ ನಾರ್ಮಲ್ ಆಗಿ ದೇಶ ವಿದೇಶಗಳಿಂದಲೂ ಕೂಡ ಪ್ರವಾಸಿಗರು ಬರ್ತಾರೆ. ಆದರೆ ಇವತ್ತು ಅಂದ್ರೆ ಕಳೆದ 3-4 ದಿನಗಳಿಂದ ರೆಡ್ ಅಲರ್ಟ್ ಇದೆ. ಅದರೊಂದಿಗೆ ಸಮುದ್ರ ಕೂಡ ಬಹಳ ಪ್ರಕ್ಷುಬ್ಧವಾಗಿದೆ. ಹಾಗಾಗಿ ಇಲ್ಲಿ ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಿರುವಂತಹ ಕಾರಣದಿಂದಾಗಿ ಬೀಚ್ ಸಂಪೂರ್ಣ ಖಾಲಿ ಇರುವಂತದನ್ನ ನಾವು ಗಮನಿಸ್ತಾ ಹೋಗಬಹುದು. ಪ್ರವಾಸೋದ್ಯಮ ಇಲಾಖೆ ಒಂದು ಎಚ್ಚರಿಕೆಯನ್ನ ರವಾನಿಸಿರುವಂತದ್ದು. ಈಗಾಗಲೇ ರೆಡ್ ಅಲರ್ಟ್ ಘೋಷಣೆ ಆಗಿದೆ ಮತ್ತು ವ್ಯಾಪಕ ಮಳೆಯಾಗುವಂತ ಸಾಧ್ಯತೆ ಇದೆ. ಹಾಗಾಗಿ ಒಂದು ಮುಂಜಾಗ್ರತಾ ಕ್ರಮವಾಗಿ ಇಲ್ಲಿ ಸಮುದ್ರಕ್ಕೆ ಇಳಿಯುವುದನ್ನ ಮತ್ತು ಅದರ ಹತ್ತಿರ ಹೋಗುವುದನ್ನ ಕೂಡ ನಿಷೇಧ ಮಾಡಲಾಗಿದೆ. ಯಾಕಂದ್ರೆ ಸ್ವಲ್ಪ ಕೊಂಚ ಮಟ್ಟಿಗೆ ಮಳೆ ಕಮ್ಮಿ ಆದ್ರೂ ಕೂಡ ಸಮುದ್ರದ ಪ್ರಕ್ಷುಬ್ಧತೆ ಅನ್ನುವಂಥದ್ದು ಕಮ್ಮಿ ಆಗೋದಿಲ್ಲ. ಮತ್ತು ಈ ತಣ್ಣೀರುಬಾವಿ ಬೀಚ್ ಏನಿದೆ, ಪಣಂಬೂರು ಬೀಚ್, ಇದೆಲ್ಲವೂ ಕೂಡ ಮಂಗಳೂರಿನ ಒಂದು ಲೈವ್ಲಿ ಬೀಚ್. ಯಾಕಂದ್ರೆ ಇಲ್ಲಿ ಪ್ರವಾಸಿಗರು ಬರ್ತಾನೆ ಇರ್ತಾರೆ. ಈ ಹೊರ ಜಿಲ್ಲೆಯವರು ಅಲ್ಲ ಆಗಿದ್ರು ಕೂಡ ಹೊರ ರಾಜ್ಯದವರಿಗೆ ಏನ್ ಮನೇಲಿ ತಲೆಯಲ್ಲಿ ಥಾಟ್ ಇರುತ್ತೆ ಅಂದ್ರೆ ಇದು ಪ್ರವಾಸಿ ತಾಣ, ಇಲ್ಲಿ ಯಾವಾಗ ಬೇಕಾದ್ರೂ ನಾವು ಹೋಗಬಹುದು ಅನ್ನುವಂತಹ ರೀತಿ. ಅಕಸ್ಮಾತ್ ಮಳೆ ಬರ್ತಾ ಇದೆ ಅನ್ನುವಂಥ ವಿಚಾರ ಗೊತ್ತಿದ್ರು ಕೂಡ ಅವರು ಇಲ್ಲಿಗೆ ಅಷ್ಟು ಅಪಾಯಕಾರಿ ಆಗಿರೋದಿಲ್ವೇನೋ ಅನ್ನುವಂತಹ ರೀತಿಯಲ್ಲಿ ಅವರು ಸಮುದ್ರಕ್ಕೆ ಇಳಿಯುವಂತ ಪ್ರಯತ್ನ ಮಾಡ್ತಾರೆ. ಆದರೆ ಆ ಸಣ್ಣ ರಿಸ್ಕ್ ಅನ್ನುವಂಥದ್ದು ದೊಡ್ಡ ಅಪಾಯವನ್ನ ತಂದೊಡ್ಡುತ್ತೆ. ಹಾಗಾಗಿ ಸಮುದ್ರ ಪ್ರಕ್ಷುಬ್ಧ ಇರುವಂತ ಕಾರಣದಿಂದಾಗಿ ಈಗ ಬೀಚ್ಗಳಿಗೆ ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಈಗ ಇಲ್ಲೂ ಕೂಡ ಗಮನಿಸಬಹುದು, ಒಂದ್ ಕಡೆಯಿಂದ ಫ್ಲಾಗ್ ಹಾಕಿದ್ದಾರೆ ಮತ್ತು ಒಂದು ಹಗ್ಗವನ್ನ ಕೂಡ ಕಟ್ಟಿದ್ದಾರೆ. ಯಾರು ಕೂಡ ಆ ಕಡೆ ಹೋಗಬಾರ್ದು ಅನ್ನುವಂಥದ್ದು ಕಡ್ಡಾಯವಾಗಿ. ಇನ್ನು ಇದು ಅನೇಕ ದಿನಗಳ ಕಾಲ ಮುಂದುವರಿಯುವ ಸಾಧ್ಯತೆ ಇದೆ. ಈ ಬಾರಿ ಕೂಡ ಬಹಳ ಮಳೆ ಆಗುವಂತಹ ಒಂದು ಎಚ್ಚರಿಕೆ ಇದೆ. ಯಾಕಂದ್ರೆ ಕಳೆದ ಬಾರಿ ಮಳೆಯಾದಂಥ ಸಂದರ್ಭ ಸರಿಸುಮಾರು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ವರೆಗೂ ಕೂಡ ಪಣಂಬೂರು ಬೀಚ್ ಓಪನ್ ಆಗಿರಲಿಲ್ಲ. ಬಹಳ ದೊಡ್ಡ ಟೂರಿಸ್ಟ್ ಡೆಸ್ಟಿನೇಷನ್ ಅದು ಓಪನ್ ಆಗಿರಲಿಲ್ಲ. ಹಾಗಾಗಿ ಈ ಬಾರಿ ಕೂಡ ಅದೇ ಮಾದರಿಯ ಒಂದು ಮಳೆ ಇರುವಂತ ಕಾರಣದಿಂದಾಗಿ ಸದ್ಯಕ್ಕೆ ಈ ಬೀಚ್ಗಳು ಓಪನ್ ಆಗುವಂಥದ್ದು ಅಥವಾ ಪ್ರವಾಸಿಗರು ಇದಕ್ಕೆ ಇಳಿಯುವಂಥ ಅವಕಾಶಗಳು ಬಹಳ ಕಡಿಮೆ ಇದೆ ಅನ್ನುವಂಥ ರೀತಿಯ ಒಂದು ವಾತಾವರಣ ಸದ್ಯ ಇಲ್ಲಿದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.